ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಾಸ್ಟ್ ಟೈಮ್ ಬಂದಾಗಲೇ ಪ್ಲಾನ್ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ರಿ, ಇನ್ನೂ ಆಗಿಲ್ಲ. ಎಷ್ಟು ವಿಶಾಲ ಅತ್ತೆ ನಿಮ್ಮ ಮನ್ಸು. ಕೋಳಿ ಅದು ಬದುಕಿದ್ದಾಗ ಅದು ಎಷ್ಟು ಕೂಗಿತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಕುಕ್ಕರ್ ಕೂಗಿಸಿ ನನಗೆ ಬಡಿಸಿದ್ದೀರ. ಇನ್ನೊಂದು 10 ಜನ್ಮ ಆದ್ರೂ ಸರಿನೇ ನಾನೇ ನಿಮ್ಮ ಮನೆ ಅಳಿಯಬೇಕು ಅಂತ ಆಸೆ. ಅಯ್ಯಯ್ಯೋ, ಯಾಕೆ ಮಾವ? ಏನಿಲ್ಲ, ಮುಂದಿನ ಜನ್ಮ ಅಂತ ಒಂದಿದ್ರೆ ನಮ್ಮ ವಿಶಾಲು ಹೊಟ್ಟೆಲಿ ನನ್ನ ಹೆಣ್ಮಗು ಬರಲಿ ಅಂತ ಅನ್ಕೊಂಡಿದ್ದೆ. ಅಯ್ಯಯ್ಯೋ ಬೇಡ ಮಾವ, ಇದೇ ಜನ್ಮ ಸಾಕು. ನನ್ನ ನೆಲೆನಲ್ಲಿ ನೀವು ಲೆಗ್ ಪೀಸ್ ದೇಪ್ದಾಗಲೇ ಅನ್ಕಂಡೆ ನೀವೆಂತ ಐನಾತಿ ಅಂತ. ಕದ್ದಿಲ್ಲಪ್ಪ, ಎಲೆ ತುದಿಲಿತ್ತಲ್ಲ, ಬೇಡವನು ಅಂತ ಜಮಾಯಿಸ್ಬಿಟ್ಟೆ ಅಲ್ವನೇ ಅನ್ಕೋತೀರ ಮಾವ, ಅನ್ಕೋತೀರ? ಲೆಗ್ ಪೀಸ್ ಕೊಟ್ಟು ನೀವೇ ದೇಪ್ ತಿದ್ಬಿಡೋದು, ಮಗಳನ್ನ ಮದುವೆ ಮಾಡಿಕೊಟ್ಟು ಮೊದಲೇ ಇಟ್ಕೊಂಡ್ಬಿಡ್ತೀರಾ? ಹಾ ಎಲ್ಲಿ ನಮ್ಮ ATM ಕಾಣಿಸ್ತಾ ಇಲ್ಲ? ಅಣ್ಣ ಬಂದ. ಬಾಬಾ ಆರಾಮಾಗಿದ್ದೀರಾ? ಬರೋದು ಬಂದ್ರೆ ಆರಾಮಾಗೇ ಇರ್ತೀನಿ. ನಿಮ್ಮ ಅಕ್ಕನ್ನು ಚೆನ್ನಾಗೇ ನೋಡ್ಕೊ. ಬಮ್ಮದ ಡೊನೇಷನ್ ಅಮೌಂಟ್ ಅಲ್ಲಿ ತೂಕ ಕಮ್ಮಿ ಇದೆಯಲ್ಲೋ? ಅಡ್ಜಸ್ಟ್ ಆದಷ್ಟು ಕೊಟ್ಟಿದ್ದೀನಿ, ಮಿಕ್ಕಿರೋ 500 ಅರೇಂಜ್ ಮಾಡ್ತೀನಿ. ಅಪ್ಪ ಮಗ ಸರಿಯಾಗಿದ್ದೀರ ಕಣ್ರ. ನನ್ನ ಎಲ್ಲೆಲ್ಲಿರೋ ಲೆಗ್ ಪೀಸ್ನ ಅಪ್ಪ ಎಬೆಸ್ ಮಾಡ್ತಾನೆ, ನನಗೆ ಕೊಡ್ಬೇಕಾಗಿರೋ ವರೋಪಚಾರದ ದುಡ್ಡಲ್ಲಿ ಮಗ ಎಬೆಸ್ ಮಾಡ್ತಾನೆ. ಬೇಜಾರು ಮಾಡ್ಕೋಬೇಡಪ್ಪ, ನೀನು ಮದುವೆಗಂತ ಮಾಡಿರೋ ಸಾಲನ ಇನ್ನೂ ನನ್ನ ಮಗ ಕಂತಿನ ರೂಪದಲ್ಲಿ ತೀರಿಸ್ತಾ ಇದ್ದಾನೆ. ನಿಮಗೆ ತಿಂಗಳ ಸೇರ್ಬೇಕಾಗಿರೋ ದುಡ್ಡನ್ನ EMI ತರ ಕೊಡ್ತಾ ಇದ್ದಾನಲ್ಲ, ಸ್ವಲ್ಪ ಸಮಾಧಾನವಿರಿ ಪಾಪ. ಅಳಿಂದ್ರೆ ನಮ್ಮ ಮಗಳಿಗೇನೋ ಮದುವೆ ಮಾಡಿದ್ವಿ, ಆದರೆ ನೀವು ಅವಳ ಜೊತೆ ಜೀವನನೇ ಮಾಡ್ತಾ ಇಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅವಳನ್ನ ನಿಮ್ಮ ಜೊತೆ ಕರ್ಕೊಂಡೋಗಿ. ನಿಮ್ಮ ದುಡ್ಡಿಗೇನು ಮೋಸ ಆಗಲ್ಲ. ನನ್ನನ್ನೇನು ಗಾ ಮಾಡು ಅಂತ ಅನ್ಕೊಂಡಿದ್ದೀರಿ ಅಂದ್ರೆ? ಏನ್ರಿ ಹೇಳಿದ್ರಿ ಮದುವೆ ಟೈಮಲ್ಲಿ? ತಾಳಿ ಕಟ್ಟೋದ್ರೊಳಗಡೆ ನಿಮ್ಮ ಕೈಗೆ ಸೇರ್ಬೇಕಾಗಿರೋ ದುಡ್ಡು ಬಂದು ಸೇರುತ್ತೆ ಅಂತ ಹೇಳಿದ್ರಿ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಈಗ್ಲಾರ ಬಂದಿದ್ಯಾ? ಅದು ಇಲ್ವೇ? ಈಗ ನೋಡಿದ್ರೆ ಮಗಳನ್ನ ಕರ್ಕೊಂಡು ಹೋಗಿ ಅಂತೆ. ನಿಮ್ಗೇನಾರು ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.